ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯಾಣಕ್ಕೆ ನಮ್ಮ ಪ್ರಯಾಣ. ಯಾಣದ ಬಗ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ, ಆದರೂ ಶಾರ್ಟಾಗಿ ಹೇಳಿ ಮುಗಿಸ್ತೆ. ಅದೇನಂದ್ರೆ, ಭಸ್ಮಾಸುರ ಶಿವನಿಂದ ತಾನು ಯಾರದೇ ತಲೆ ಮೇಲೆ ಕೈ ಇಟ್ಟರು ಅವರು ಭಸ್ಮ ಆಗಬೇಕು ಅಂತ ವರ ಪಡಿತಾನೆ. ಹಂಗೆ ಆ ವರದ ಪ್ರಯೋಗ ಶಿವನ ಮೇಲೆ ಮಾಡಕ್ ಹೋಗಿ ಶಿವ ತಪ್ಸ್ಕೊಂಡು ಓಡ್ ಹೋಗ್ತಿರ್ಬೇಕಾರೆ ವಿಷ್ಣು ಮೋಹಿನಿ ಅವತಾರದಲ್ಲಿ ಬಂದು ಭಸ್ಮಾಸುರನ ಜೊತೆಗೆ ಡ್ಯಾನ್ಸ್ ಕಾಂಪಿಟೇಷನ್ ಮಾಡಿ ಅವನ ತಲೆ ಮೇಲೆ ಅವನ ಕೈ ಇಟ್ಕೊಳ್ಳೋ ಹಾಗೆ ಮಾಡಿ ಅವನು ಭಸ್ಮ ಮಾಡಿರುವಂಥ ಜಾಗ ಇದು. ಇದೊಂದು ಸಣ್ಣ ಸ್ಟೋರಿ ನೋಡಿ. ನಾವೀಗ ಯಾಣಕ್ಕೆ ಬಂದ್ಬಿಟ್ಟಾರೆ. ಇಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಶುರು. ಯಾರು ಟ್ರೆಕ್ಕಿಂಗ್ ಮಾಡೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಬರ್ಬೋದು. ಹಾಗೆ ಇಲ್ಲೊಂದು ಮರ ಕ್ಯಾಪ್ಚರ್ ಮಾಡಿದೆ ನಾನು, ನೀರತ್ತಿ ಮರ ಹೇಳಿ. ಎಷ್ಟು ದೊಡ್ಡದೆ ನೋಡಿ ಈ ಮರ. ಹಾಗೆ ಇಲ್ಲೆಲ್ಲ ಮರ, ಉದ್ದುದ್ದ ಮರ, ಮೇಲೆ ನೋಡಿದ್ರೆ ತಲೆ ತಿರುಗ್ತದೆ, ಅಷ್ಟು ಉದ್ದುದ್ದ ಮರ. ಬನ್ನಿ ನೀವು ನಮ್ಮ ಜೊತೆಗೆ ಸ್ವಲ್ಪ ಟ್ರೆಕ್ಕಿಂಗ್ ಮಾಡುವ. ಮಧ್ಯ ಮಧ್ಯ ಮಾತಾಡ್ತಾ ಹೋಗ್ತೇನೆ ನಾನು ನಿಮ್ಮ ಜೊತೆ. ಇಲ್ಲಿಂದ ನಾವು ಭೈರವೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ 650 ಮೀಟರ್, ಸುಮಾರು 650 ಮೀಟರ್ ಅಂತ ಹೇಳಿದ್ರು. ಅಷ್ಟು ದೂರ ಹೋಗಬೇಕು. ಸೀದಾ ದಾರಿಲಿ ನಡ್ಕೊಂಡು ಹೋಗೋದು ತಲೆಬೇಸೆ ಇಲ್ಲ, ಆದ್ರೆ ಇಲ್ಲಿ ಸ್ವಲ್ಪ ಹತ್ಕೊಂಡು ಹೋಗೋದು ಜಾಸ್ತಿ ಅದೇ. ಒಂದು 250 ಮೀಟರ್ ದಾಟ್ಕೊಂಡು ಬಂದ್ಮೇಲೆ ನೋಡಿ ಒಂದು ಸಣ್ಣ ಹೊಳಿ ಸಿಗ್ತದೆ. ಅಂದ್ರೆ ನಮಗೆ ಸ್ವಲ್ಪ ತಂಪು ಮಾಡ್ಕೊಂಡು ಹೋಗ್ಬೋದು ಇಲ್ಲಿ. ಮಕ್ಕಳಿಗೆಲ್ಲ ಕರ್ಕೊಂಡು ಬಂದ್ರೆ ಸ್ವಲ್ಪ ನಡ್ಕೊಂಡು ಹೋಗೋದು ಕಷ್ಟ. ಮಧ್ಯ ಮಧ್ಯ ಬೆಂಚ್ ಎಲ್ಲ ಇಟ್ಟಾರೆ, ಆರಾಮ್ ಕೂತ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಮಾ ಗಣಪತಿ ನಾವೀಗ ಹಾರ್ ಹೋಗೋಂಗ್ ಮಾಡು ಸೀದಾ. ಮತ್ತು 300 ಮೆಟ್ಲು ಅದೇ ಅಂತ ಇಲ್ಲಿಂದ. 300 ಮೆಟ್ಲು. ಈಗ ಎಷ್ಟು 25 ಮೆಟ್ಲು ಹತ್ತಿದ್ರು ಎಂತ. ಹಂಗೆ ನೋಡಿ ಇಲ್ಲಿ ಸೈಡ್ ಎಲ್ಲ ನೋಡ್ಬೋದು ನೀವು. ಮಣ್ಣಿನ ಕಲರು ಕಪ್ಪು. ಎಂತಕ್ಕಂದ್ರೆ ಇದು ಭಸ್ಮಾಸುರ ಭಸ್ಮ ಆದ ಜಾಗ ಅಂತ, ಕಪ್ಪು ಮಣ್ಣು ಅಂತ ಹೇಳ್ತ್ರಪ್ಪ. ಹೌದಾಗಿರೋದು. ಎಂತಕ್ಕಂದ್ರೆ ಪುರಾಣ ಕಥೆಲೆಲ್ಲ ಹೇಳದ್ ಯಾವುದು ಸುಳ್ಳಿರೋದಿಲ್ಲ. ಅದಕ್ಕೆಲ್ಲ ಅಲ್ಲಲ್ಲೇ ಸಾಕ್ಷಿನೂ ಇರ್ತದೆ. ಇದು ನೋಡಿ ಮೋಹಿನಿ ಶಿಖರ. ಭಸ್ಮಾಸುರ ಭಸ್ಮ ಆದ್ಮೇಲೆ ವಿಷ್ಣು ಮೋಹಿನಿ ಅವತಾರದಲ್ಲೇ ಇಲ್ಲೇ ಕಲ್ಲಾಗಿ ನಿಂತನಂತೆ. ಇಲ್ಲ ಫುಲ್ ಇಲ್ಲ. ಸೂಪರು. ಹೆಂಗದ ಯಾಣ ಪ್ರವಾಸ? ಹಾಗೆ ದೇವಸ್ಥಾನ ಇರುವಂಥದ್ದು ಭೈರವೇಶ್ವರ ಶಿಖರ. ಭಸ್ಮಾಸುರನಿಂದ ತಪ್ಪಿಸ್ಕೊಂಡು ಶಿವ ಇಲ್ಲೇ ಕಲ್ಲಾಗಿ ನಿಂತದ್ದು. ನಮ್ಮ ಉತ್ತರ ಕನ್ನಡದಲ್ಲಿ ಶಿವನ ಕತೆಗೆ ಸಂಬಂಧಪಟ್ಟಂಗೆ ಸುಮಾರು ದೇವಸ್ಥಾನ ಅದೇ. ಮುಂದೆಲ್ಲ ನಾವು ಅದ್ರ ಬಗ್ಗೆ ತಿಳ್ಕೊಳ್ವ. ಇಲ್ಲಿ ನೋಡಿ ಇದೇ ಭೈರವೇಶ್ವರ ಶಿಖರ. ಇದ್ರೊಳಗಡೆನೆ ದೇವಸ್ಥಾನ ಇರೋದು. ಹಾಗೆ ಫ್ರೆಂಡ್ಸ್, ಇಲ್ಲಿ ದೇವಸ್ಥಾನದ ಒಳಗಡೆ ಶೂಟಿಂಗ್ ಮಾಡೋದಕ್ಕೆ ಪರ್ಮಿಷನ್ ಇರಲಿಲ್ಲ. ನಾ ಪರ್ಮಿಷನ್ ಇಲ್ಲ ಅಂತ ಬೋರ್ಡ್ ಹಾಕಿದ್ಮೇಲೆ ಅಲ್ಲಿ ಕೇಳೋಕ್ಕೂ ಹೋಗೋದಿಲ್ಲ. ದೇವಸ್ಥಾನದ ಒಂದು ಫೋಟೋ ಹಾಕಿರ್ತೆ ದೇವರು ಒಳಗಡೆ, ದೇವರದ್ದು. ಒಂದ್ಸಲ ನೋಡಿ ಸುತ್ತಲೂ ಹೆಂಗದೆ ಅಂಥೇಳಿ. ವಾತಾವರಣನೂ ಚಲೋ ಇತ್ತು. ಕೆಳಗಿಂದ ಹತ್ಕ ಬಂದಮೇಲೆ ಸ್ವಲ್ಪ ತಂಪಾಯಿತು. ಇಲ್ಲಿ ಅಷ್ಟು ಸೆಕೆ ಇಲ್ಲ ಮೇಲೆ ಬಂದ ಮೇಲೆ. ಹಾಗೆ ನಾವು ಇಲ್ಲಿ ದೇವಸ್ಥಾನದ ಒಳಗಡೆ ಹೋಗಿ ಹಣ್ಣು ಕಾಯಿ ಎಲ್ಲ ಮಾಡಿಸಿ ಪೂಜೆ ಎಲ್ಲ ಚಂದ ಮಾಡಿಕೊಟ್ರು ಭಟ್ರು. ದೇವ್ರಿಗೊಂದು ಕೈ ಮುಗಿದು ದೇವ್ರಿಗೆ ಪ್ರದಕ್ಷಿಣೆ ಹಾಕಿದ್ರು. ಪ್ರದಕ್ಷಿಣೆ ಹಾಕೋದ್ರಲ್ಲಿ ಮತ್ತೊಂದು ಮಜಾ ಅದೇ. ಎಂತಕ್ಕಂದ್ರೆ ಮತ್ತೊಂದು ಟ್ರೆಕ್ಕಿಂಗ್ ಅದು. ಪ್ರದಕ್ಷಿಣೆ ಅಂದರೆ ಈ ಗುಹೆ ಒಳಗಡೆ ಹೋಗಿ ಒಳಗಡೆಯಿಂದ ಒಂದು ಕಡೆಯಿಂದ ಹೊರಟು ಮತ್ತೊಂದು ಕಡೆಯಿಂದ ಹೊರಗೆ ಬೀಳೋದು. ಹೊರಗೆ ಬಿದ್ದ ಮೇಲೆ ಸುಮಾರು ಮೆಟ್ಲು ಹತ್ತು ಇಳಿದು ಮಾಡಿ ಮತ್ತೆ ದೇವಸ್ಥಾನಕ್ಕೆ ಬಂದು ರೀಚ್ ಆಗ್ತರು. ಪಾಪ ಮಕ್ಕಳಿಗೆಲ್ಲ ಸುಮಾರು ಸುಸ್ತಾಯಿತು. ನಾ ಲಾಸ್ಟ್ ಟೈಮ್ ಒಂದ್ಸಲ ಬಂದಿದ್ದೆ, ಒಂದು 5-6 ವರ್ಷದ ಹಿಂದೆ. ನಂಗೆ ಅಷ್ಟು ನೆನಪಿರಲಿಲ್ಲ ಇಷ್ಟು ನಡೆಯೋದು. ಎಂತಕ್ಕಂದ್ರೆ ಅವಾಗ ಸ್ವಲ್ಪ ಎನರ್ಜಿ ಜಾಸ್ತಿ ಇತ್ತು ಅನ್ನಿಸ್ತದೆ. ಇಷ್ಟು ನಡಿಬೇಕು, ಇಷ್ಟು ಮೆಟ್ಲು ಹತ್ತಬೇಕು ಅನ್ನೋ ಕಲ್ಪನೆನೇ ಬರಲಿಲ್ಲ. ಅದಕ್ಕೆ ಮಕ್ಕಳ ಹತ್ರ ಬನ್ನಿ ಅಂತ ಕರ್ಕೊಂಡು ಬಂದೆ. ಮಕ್ಕಳು ಬಂದರು, ಆರಾಮಾಗಿ ಬಂದರು, ಏನೂ ತೊಂದರೆ ಆಗಲಿಲ್ಲ. ಬನ್ನಿ ಈಗ ನಮ್ಮ ಒಟ್ಟಿಗೆ ನೀವು ಪ್ರದಕ್ಷಿಣೆ ಹಾಕೋರಂತೆ. ಇಲ್ಲಿ ಕೆಲವೊಂದು ವ್ಯೂಸ್ ಮಾತ್ರ ನೋಡ್ಲಿಕ್ಕೆ ತುಂಬ ಚಂದ ಇತ್ತು. ಹಾಗೆ ಈ ಗುಹೆ ಒಳಗಡೆನೂ ಅಷ್ಟೇ ಮಧ್ಯ ಅಲ್ಲಲ್ಲಿ ಮಾತ್ರ ಸನ್ಲೈಟ್ ಬರೋದು ಮೇಲಿಂದ ನೋಡಿದ್ರೆ ಅಷ್ಟು ಚಂದ ಕಾಣ್ತಿತ್ತು. ಇಲ್ಲಿ ನೋಡಿ ಇಲ್ಲಿಂದ ಮೋಹಿನಿ ಶಿಖರ ಕಾಣಿಸ್ತದೆ. ಇಲ್ಲಿಂದ ಮೆಟ್ಲು ಹತ್ತಕ್ಕೆ ಮತ್ತೆ ಶುರು ನಮ್ಮದು. ಬನ್ನಿ ಒಳಗೆ ಹೋದ್ಮೇಲೆ ವ್ಯೂ ಹೆಂಗದೆ ಅಂತ ತೋರಿಸ್ದೆ.
ಹಾಗೆ ಇಲ್ಲಿ ನೋಡಿ ಮೇಲಿಂದ ಒಂದು ದೊಡ್ಡ ಬಂಡೆ 2 ಬಂಡೆ ಮಧ್ಯೆ ಬಂದು ಸಿಕ್ಕಾಕೊಂಡಂಗೆ ಅನಿಸ್ತದೆ. ಅದೇ ಥರ ಕಾಣ್ತದೆ. ಅದು ಹಾಗೆ ಇದ್ದದ್ದ ಅಥವಾ ಮಧ್ಯ ಬೇರೆ ಬಂಡೆನೇ ಬಂದು ಸಿಕ್ಕಾಕೊಂಡದ್ದ ಅಂತೂ ಗೊತ್ತಿಲ್ಲ. ಗುಹೆ ಒಳಗಡೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಈಗ ಇಳ್ಕೊಂಡು ಬರೋದೇ ಸ್ವಲ್ಪ ದೂರ ಆಗ್ತದೆ. ಇಲ್ಲಿಂದ ಸುಮಾರು ಮೆಟ್ಲು ಇಳಿದು ಆಮೇಲೆ ಹತ್ಕೊಂಡು ಮಾಡಿ ನಾವು ಮತ್ತೆ ದೇವಸ್ಥಾನದ ಎಂಟ್ರೆನ್ಸಲ್ಲೇ ಹೋಗಿ ರೀಚ್ ಆಗ್ತರು. ಇಲ್ಲಿ ದಾರಿ ಸ್ವಲ್ಪ ಸಣ್ಣದಾಗದೆ, ಸ್ವಲ್ಪ ಹುಷಾರಾಗಿ ಹೋಗಬೇಕು. ಮತ್ತೊಂದು ಅಂದರೆ ನಾವು ಸ್ಟಾರ್ಟಿಂಗ್ ಬರಬೇಕಾದ್ರೆ ಯಾಣಕ್ಕೆ ಗಾಡಿ ನಿಲ್ಸಿಟ್ಟು ಬರಬೇಕಾದ್ರೆ ಅಲ್ಲಿ ಪ್ಲಾಸ್ಟಿಕ್ ನಿಷೇಧ ಜಾಗ ಇದು. ಯಾಕಂದರೆ ಪ್ಲಾಸ್ಟಿಕ್ ಬಾಟ್ಲು ಎಲ್ಲ ಅವೈಲಬಲ್ ಇರೋದಿಲ್ಲ. ಬೇಕಾದರೆ ಅಲ್ಲಿಂದ ಗ್ಲಾಸ್ ಬಾಟ್ಲಲ್ಲಿ ನೀರು ಇರ್ತದೆ. 1 ಲೀಟ್ರ್ ಬಾಟ್ಲ್ ಬೇಕು ಅಂದರೆ ಗ್ಲಾಸ್ ಬಾಟ್ಲೇ ಕೊಡ್ತರು. ಅದರಲ್ಲಿ ನೀರು ತಗೊಂಡು ಬರ್ಬೋದು. ನೋಡಿ ಇಲ್ಲಿಂದ ಇಳ್ಕೊಂಡು ಹೋಗಬೇಕು. ಅಲ್ಲಿ ಕೆಳಗಡೆ ಕಾಣಿಸ್ತದೆ ನೋಡಿ ಶೀಟ್ ಹಾಕಿರೋದರ. ಅಲ್ಲಿಂದ ಫುಲ್ಲು ಎಂಡ್ವರೆಗೆ ಹೋದ್ಮೇಲೆ ನಮ್ಗೆ ದೇವಸ್ಥಾನ ಸಿಗ್ತದೆ ಮತ್ತೆ. ಹಾಗೆ ಫ್ರೆಂಡ್ಸ್, ಯಾರಾದರೂ ಹೊಸಬರು ನನ್ನ ಚಾನೆಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮಗೆ ನನ್ನ ಚಾನೆಲಲ್ಲಿ ಒಳ್ಳೊಳ್ಳೆ ಕುಕ್ಕಿಂಗ್ ವಿಡಿಯೋ ಹಾಗೆ ಈ ರೀತಿ ಟ್ರಾವೆಲಿಂಗ್ ವಿಡಿಯೋ, ನಮ್ಮ ಉತ್ತರ ಕನ್ನಡ ಈ ಕಡೆ ಸ್ಪೆಷಾಲಿಟಿ ಇದ್ರ ಬಗ್ಗೆಲ್ಲ ನಿಮಗೆ ಸಿಗ್ಬೋದು. ನನ್ನ ಚಾನೆಲಲ್ಲಿ ನೀವು ವಾಚ್ ಮಾಡ್ಬೋದು. ಈಗ ನಮ್ಮದು ವಾಪಸ್ ಮೆಟ್ಲು ಇಳಿಯೋ ಕಾರ್ಯಕ್ರಮ ಶುರುವಾಯಿತು. ವಾಪಸ್ ಬರಬೇಕಾದ್ರೆ ಅಷ್ಟು ಸುಸ್ತಾಗೋದಿಲ್ಲ. ಎಂತಕ್ಕಂದರೆ ಇಳ್ಕೊಂಡು ಬರೋದು ಸ್ವಲ್ಪ ಅಂದರೆ ಕಾಲೆಲ್ಲ ನೋವಾಗ್ತದೆ ಸ್ವಲ್ಪ ಇಳ್ಕೊಂಡು ಬರಬೇಕಾದ್ರೆ. ಕಾಲು ತೊಳೆದ ಮಧ್ಯೆ ಸ್ವಲ್ಪ ಸ್ಟಾಪ್ ತಗೊಂಡ್ವಿ. ಇಲ್ಲಿ ವಾಶ್ರೂಮ್ ಇದೆ ನೋಡಿ. ಎಲ್ಲರ ಕಾಲು ನೋಡಿದ್ರೆ ಗೊತ್ತಾಗ್ತದೆ ಯಾಣ ಹೆಂಗದೆ ಅಂತೇಳಿ. ನಡ್ಕೊಂಡು ಹೋದ್ರೆ ಕಾಲಿನ ಕಲರ್ ಎಲ್ಲ ಚೇಂಜ್ ಆಗ್ತದೆ. ಇಲ್ಲೊಂದು ಶೌಚಾಲಯನೂ ಅದೇ ಬೇಕಾದ್ರೆ. ಮಧ್ಯ ಶೌಚಾಲಯ ಅದೇ. ಅಂತೂ ಇಲ್ಲಿಗೆ ನಮ್ಮ ಪ್ರಯಾಣ ಮುಗೀತು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೆ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು. ಸ್ವಲ್ಪ ಮುಂದೆ ಬಾ ಮತ್ತೊಂದ್ಸಲ. ಹಾಂ